ಹಲೋ ಎವ್ರಿವನ್, ವೆಲ್ಕಮ್ ಟು ಓಷನ್ ಆಫ್ ನಾಲೆಜ್ ಅಕಾಡೆಮಿ. ಇವತ್ತು ಬೇಸಿಕ್ ಗ್ರಾಮರ್ ಕ್ಲಾಸ್ ಡೇ 3. ಇವತ್ತಿನ ಕ್ಲಾಸಿನಲ್ಲಿ ಗ್ರಾಮರ್ ಟಿಪ್ಸ್ಗಳು ಹೇಳ್ಕೊಡ್ತಾ ಇದ್ದೀನಿ. ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯೋಗವಾಗುತ್ತೆ. ಯಾವುದೇ ಕ್ವಶನ್ಗಳಲ್ಲಿ ಕ್ಯಾಪಿಟಲ್ ಲೆಟರ್ ಎಲ್ಲೆಲ್ಲಿ ಬಳಕೆ ಮಾಡುವಂಥ ಕ್ವಶನ್ಗಳು ಬಂದರೆ ನೀವು ಈಸಿಯಾಗಿ ಬಿಡಿಸಬಹುದು. ಒಂದು 4 ಗ್ರಾಮರ್ ಟಿಪ್ಸ್ ತಂದೀನಿ. ನೇಮ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್. ಯಾವುದೇ ಹೆಸರು ಫಸ್ಟ್ ಬರೆಯುವಾಗ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರಬೇಕು. ಅದು ಫಿರ್ ಚಾಹೆ ಓ ಸೆಂಟೆನ್ಸ್ ಮೇ ಕೈ ಪರ್ ಬಿ ಹೋ. ಒಂದು ಸೆಂಟೆನ್ಸಿನಲ್ಲಿ ಫಸ್ಟಿಗೆ ಇರಲಿ, ಮಿಡಲ್ನಲ್ಲಿ ಇರಲಿ, ಲಾಸ್ಟಿಗೆ ಬರಲಿ, ಒಂದು ಹೆಸರು ನೇಮ್ ಇದ್ದಲ್ಲಿ ಅದು ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿ ಬರೆಯಬೇಕು. ಫಾರ್ ಎಕ್ಸಾಂಪಲ್, ಕೃಷ್ಣ ಈಸ್ ಹಿಯರ್. ಕೃಷ್ಣ ಇಲ್ಲಿದ್ದಾನೆ. ಇದು ಫಸ್ಟಿಗೆ ಬಂದಿದೆ ಕೃಷ್ಣ ಹೆಸರು, ಮೊದಲನೇದು ಕ್ಯಾಪಿಟಲ್ ಲೆಟರ್ ಬರ್ದೀವಿ. ಈಸ್ ಗಣೇಶ ದೇರ್. ಗಣೇಶ ಅಲ್ಲಿದ್ದಾನೆ. ಇದು ಒಂದು ನೇಮ್ ಮಧ್ಯದಲ್ಲಿ ಬಂದಿದೆ, ಆದ್ರೂ ನಾವು ಕ್ಯಾಪಿಟಲ್ ಲೆಟರ್ ಫಸ್ಟ್ ಯೂಸ್ ಮಾಡಿವಿ. ದಿಸ್ ದಟ್ ಶಿವ. ಅವ ಶಿವ ಇದ್ದಾನೆ. ದಿಸ್ ದಟ್ ಶಿವ, ಅವ ಶಿವನ ಅಂತ ಕ್ವಶನ್ ಬಂದಿದೆ, ಆ ಲಾಸ್ಟಿಗೆ ಹೆಸರು ಬಂದಿದೆ, ಆದ್ರೂ ಇಲ್ಲಿ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ದೇವೆ. ಯಾವುದೇ ಹೆಸರುಗಳು ಮಧ್ಯದಲ್ಲೇ ಬರಲಿ, ಲಾಸ್ಟಿಗೆ ಬರಲಿ, ಫಸ್ಟಿಗೆ ಬರಲಿ, ಕ್ಯಾಪಿಟಲ್ ಲೆಟರೇ ಯೂಸ್ ಮಾಡಬೇಕು. ಇದು ಗ್ರಾಮರ್ ಟಿಪ್ಸ್ 1. ಸೆಕೆಂಡ್ ನೋಡೋಣ. ಐ ಸೆಂಟೆನ್ಸ್ ಮೇ ಕहीं भी आए वो कैपिटल ही लिखा जाएगा. ಈ ಐ ಎಂಬ ಒಂದು ಐ ಅಂದ್ರೆ ನಾನು. ಈ ಐ ಅಲ್ಲಿ ಯೂಸ್ ಆಗುತ್ತೆ ಅಲ್ಲ, ಅದು ಫಸ್ಟೇ ಬರಲಿ, ಮಧ್ಯದಲ್ಲೇ ಬರಲಿ, ಲಾಸ್ಟೇ ಬರಲಿ, ಒಂದು ಸೆಂಟೆನ್ಸಿನಲ್ಲಿ ಎಲ್ಲಿ ಬಂದರೂ ಅದು ಕ್ಯಾಪಿಟಲ್ ಲೆಟರ್ನಲ್ಲೇ ಬರೆಯಬೇಕು. ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ಇದು ಫಸ್ಟಿಗೆ ಬಂದಿದೆ ಐ, ಕ್ಯಾಪಿಟಲ್ ಲೆಟರ್ ಇದೆ. ವೈ ಐ ಡೂಯಿಂಗ್ ದಿಸ್. ನಾ ಇದು ಏಕೆ ಕೆಲಸ ಮಾಡಬೇಕು ಎಂಬ ಕ್ವಶನ್ನಲ್ಲಿ ಐ ಏನಿದೆ ಮಧ್ಯದಲ್ಲಿ ಬಂದಿದೆ, ಆದರೂ ಕ್ಯಾಪಿಟಲ್ ಲೆಟರ್ನಲ್ಲೇ ಬರೆದಿದ್ದೇವೆ. ಯು ಆ್ಯಂಡ್ ಐ ವಿಲ್ ಗೋ. ನೀನು ಮತ್ತು ನಾನು ಹೋಗೋಣ. ಇದು ಪಾಸ್ಟ್ ಫ್ಯೂಚರ್ ಟೆನ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆದರೂ ಈ ಐ ಮಧ್ಯದಲ್ಲಿ ಬಂದಿದೆ, ಅದು ಕ್ಯಾಪಿಟಲ್ ಲೆಟರೇ ಯೂಸ್ ಮಾಡಿದ್ದಾರೆ. ಇಂಗ್ಲಿಷಿನಲ್ಲಿ ಯಾವುದೇ ಸೆಂಟೆನ್ಸಿನಲ್ಲಿ ಎಷ್ಟು ಚಿಕ್ಕದೇ ಇರಲಿ, ಶಾರ್ಟ್ ಸೆಂಟೆನ್ಸ್ ಇರಲಿ, ದೊಡ್ಡ ಸೆಂಟೆನ್ಸ್ನಲ್ಲೂ ಐ ಎಲ್ಲಿ ಬಂದ್ರೂ ಅದು ಕ್ಯಾಪಿಟಲಿನಲ್ಲೇ ಬರೆಯಬೇಕು. टिप्स नंबर 3. किसी भी सेंटेंस की शुरुआत कैपिटल लेटर में और ಯಾವುದೇ ಸೆಂಟೆನ್ಸಿನ ಶುರುವಾತ್ ಕ್ಯಾಪಿಟಲ್ ಲೆಟರ್ ನಿಂದ ಸ್ಟಾರ್ಟ್ ಆದರೆ ಅದು ಲಾಸ್ಟಿಗೆ ಫುಲ್ ಸ್ಟಾಪ್ ನಿಂದ ಎಂಡ್ ಆಗುತ್ತೆ, ಇಲ್ಲ ಕ್ವಶನ್ ಮಾರ್ಕ್ ನಿಂದ ಎಂಡ್ ಆಗುತ್ತೆ, ಎಕ್ಸ್ಕ್ಲಮೇಷನ್ ಮಾರ್ಕ್ ನಿಂದ ಆದರೂ ಎಂಡ್ ಆಗುತ್ತೆ. ಯಾವುದು ಕ್ಯಾಪಿಟಲ್ ಲೆಟರ್ ನಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಹಿಂದಿನಲ್ಲಿ ಅದು ಒಂದು ಸೆಂಟೆನ್ಸ್ ಪೂರ್ಣ ಸೆಂಟೆನ್ಸ್ ಇರುತ್ತೆ, ಅದಕ್ಕೆ ಲಾಸ್ಟಿಗೆ ಫುಲ್ ಸ್ಟಾಪರ್ ಇರುತ್ತೆ, ಇಲ್ಲ ಎಕ್ಸ್ಕ್ಲಮೇಷನ್ ಮಾರ್ಕರ್ ಇರುತ್ತೆ, ಕ್ವಶನ್ ಮಾರ್ಕರ್ ಇರುತ್ತೆ. ಐ ಟೀಚ್ ಇಂಗ್ಲಿಷ್. ಇದು ಕ್ಯಾಪಿಟಲ್ ಲೆಟರ್ ಇದೆ ಐ. ಇದು ಒಂದು ಸೆಂಟೆನ್ಸ್ ಪೂರ್ಣ ಇದೆ. ಎಲ್ಲಿ ಪೂರ್ಣ ಇರುತ್ತೆ ಒಂದು ಸೆಂಟೆನ್ಸ್ ಅಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ಐ ಟೀಚ್ ಇಂಗ್ಲಿಷ್. ಡೂ ಯು ಲರ್ನ್ ಇಂಗ್ಲಿಷ್. ಇಲ್ಲಿ ಡೂ ಕ್ಯಾಪಿಟಲ್ ಲೆಟರ್ ಇದೆ, ಇಲ್ಲಿ ಏನು ಬಂದಿದೆ ಕ್ವಶನ್ ಮಾರ್ಕ್ ಬಂದಿದೆ. ವಾಟ್ ಐ ಗ್ರೇಟ್ ಐಡಿಯಾ. ವಾಟ್ ಅ ಗ್ರೇಟ್ ಐಡಿಯಾ. ಇದನ್ನು ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಬರೆದ ಸಲುವಾಗಿ ಇಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಯೂಸ್ ಮಾಡಿದ್ದೇವೆ. ಟಿಪ್ ನಂಬರ್ 4. The structure of a basic positive sentence is subject plus verb plus object. ಯಾವುದೇ ಬೇಸಿಕ್ ಪಾಸಿಟಿವ್ ಸೆಂಟೆನ್ಸ್ ಅನ್ನು ಸ್ಟಾರ್ಟ್ ಮಾಡುವಾಗ ಫಸ್ಟ್ ಏನು ಬರುತ್ತೆ, ಪಾಸಿಟಿವ್ ಸೆಂಟೆನ್ಸ್ಗಳಿಗೆ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ನಂತರ ವರ್ಬ್ ಬರುತ್ತೆ, ಆ ನಂತರ ಆಬ್ಜೆಕ್ಟ್ ಬರುತ್ತೆ. ನೀವು ಫಸ್ಟ್ ಡೇ 1ರಲ್ಲಿ ಈ ಸಬ್ಜೆಕ್ಟ್ ಅಂದರೇನು, ವರ್ಬ್ ಅಂದರೇನು, ಆಬ್ಜೆಕ್ಟ್ ಎಂದರೇನು ತಿಳಿಸ್ಕೊಟ್ಟಿನಿ. ಸಬ್ಜೆಕ್ಟ್ ಅಂದರೆ ಯಾರು ಕೆಲಸ ಮಾಡುತ್ತಾರೆ ಅವರು, ವರ್ಬ್ ಅಂದರೆ ಕ್ರಿಯೆ, ಆಬ್ಜೆಕ್ಟ್ ಅಂದರೆ ಯಾರ ಮೇಲೆ ಕೆಲಸ ಆಗುತ್ತಿದೆ ಅಲ್ಲಿ ಆಬ್ಜೆಕ್ಟಿನಲ್ಲಿ ಬರುತ್ತೆ. ಯು ಲರ್ನ್ ಇಂಗ್ಲಿಷ್. ಇದು ಒಂದು ಪಾಸಿಟಿವ್ ಸೆಂಟೆನ್ಸ್, ಇದು ಪೂರ್ಣ ಸೆಂಟೆನ್ಸ್ ಆಗಿದೆ. ಯು ಲರ್ನ್ ಇಂಗ್ಲಿಷ್. ನೀವು ಇಂಗ್ಲಿಷ್ ಕಲಿತಾ ಇದ್ದೀರಾ. ಐ ಲೈಕ್ ಆರೆಂಜಸ್.
ಇದೇನಿದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಮೀರಾ ಗೋಸ್ ಟು ಸ್ಕೂಲ್. ಇದೇನಿದೆ ಸಬ್ಜೆಕ್ಟ್. ಇದು ಗೋಸ್ ಕೆಲಸ, ಇದು ಒಂದು ಕ್ರಿಯೆ ಪ್ಲಸ್ ಟು ಸ್ಕೂಲ್. ಇಲ್ಲಿ ಏನಿದೆ ಈ ಮೀರಾ ಎದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾಳೆ, ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅಲ್ಲ, ಇದು ಆಬ್ಜೆಕ್ಟ್. ಸೆಕೆಂಡ್ ಪಾರ್ಟ್ ಬಿ, ದ ಸ್ಟ್ರಕ್ಚರ್ ಆಫ್ ಎ ಬೇಸಿಕ್ ನೆಗೆಟಿವ್ ಸೆಂಟೆನ್ಸ್ ಈಸ್. ಯಾವುದೇ ನೆಗೆಟಿವ್ ಸೆಂಟೆನ್ಸ್ ಬರೆಯುವಾಗ ಫಸ್ಟ್ ಏನ್ ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನೆಗೆಟಿವ್ ಸೆಂಟೆನ್ಸ್ ಮಾಡೋದರಲ್ಲಿ ಫಸ್ಟ್ ಏನ್ ಬರುತ್ತೆ? ಸಬ್ಜೆಕ್ಟ್, ಆಮೇಲೆ ಹೆಲ್ಪಿಂಗ್ ವರ್ಬ್. ಈ ನಾಟ್ ಯಾವುದೇ ನೆಗೆಟಿವ್ ಸೆಂಟೆನ್ಸ್ ಯೂಸ್ ಮಾಡುವಾಗ ಇಂಗ್ಲಿಷಿನಲ್ಲಿ ಈ ನಾಟ್ ಅನ್ನು ಬಳಕೆ ಮಾಡುತ್ತಾರೆ. NOT ನಾಟ್ ಬಂದಲ್ಲಿ ಅದು ನೆಗೆಟಿವ್ ಸೆಂಟೆನ್ಸ್ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇದು ಮೇನ್ ವರ್ಬ್. ಮೇನ್ ವರ್ಬ್ ಅಂದ್ರೆ ಅದ ಕೆಲಸ, ಎದರದ ಕೆಲಸ ನಡೀತಾ ಇದೆ ಎಂಬುದನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಅದು ಆಬ್ಜೆಕ್ಟ್ ಅಂದ್ರೆ ಯಾರ ಮೇಲೆ ಕೆಲಸ ಆಗುತ್ತಾ ಇದೆ. ಯು ಡು ನಾಟ್ ಲರ್ನ್ ಇಂಗ್ಲಿಷ್. ಇಲ್ಲೇನ್ ಬಂದ್ರೆ ನೆಗೆಟಿವ್ ಬಂದಿದೆ. ಇದು ಸಬ್ಜೆಕ್ಟ್, ಇದು ಹೆಲ್ಪಿಂಗ್ ವರ್ಬ್, ಇದು ನಾಟ್, ಇದು ಮೇನ್ ವರ್ಬ್, ಇದೇನಿದೆ ಆಬ್ಜೆಕ್ಟ್. ಮೀರಾ ಡಸ್ ನಾಟ್ ಗೋ ಟು ಸ್ಕೂಲ್. ಅವಳೇನ್ ಮಾಡ್ತಾ ಇದ್ದಾಳೆ? ಸ್ಕೂಲಿಗೆ ಹೋಗ್ತಾ ಇಲ್ಲ. ಇದೇನಿದೆ ಸಬ್ಜೆಕ್ಟ್, ಇದು ಹೆಲ್ಪಿಂಗ್ ವರ್ಬ್, ಇದು ನಾಟ್. ಇದು ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ NOT ನಾಟ್ ಯೂಸ್ ಮಾಡ್ತಾರೆ. ಗೋ ಏನಿದೆ ವರ್ಬ್ ಇದೆ, ಟು ಸ್ಕೂಲ್ ಇದು ಆಬ್ಜೆಕ್ಟ್. ಟಿಪ್ ನಂಬರ್ ಸಿ, ಇಂಟರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಫಸ್ಟ್ ಸೆಂಟೆನ್ಸ್ನಲ್ಲಿ ಏನ್ ಬರುತ್ತೆ? ಕ್ವಶನ್ ವರ್ಡ್ಸ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈ ಕ್ವಶನ್ ಕೇಳುವಾಗ ಫಸ್ಟ್ ಯಾವ ವರ್ಡ್ಸ್ ಯೂಸ್ ಮಾಡ್ತಾರೆ ಅಂದರೆ ಕ್ವಶನ್ ಕೇಳುವಂತ ವರ್ಡ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಹೆಲ್ಪಿಂಗ್ ವರ್ಬ್ಸ್, ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ವೈ ಇದು ಏನಿದೆ? ಇದು ವರ್ಡ್ಸ್, ಒಂದು ಕ್ವಶನ್ ಕೇಳುವ ಒಂದು ಶಬ್ದ ವರ್ಡ್ಸ್ ಇದೆ. ವೈ ಡು ಯು ಲರ್ನ್ ಇಂಗ್ಲಿಷ್. ನೀ ಏಕೆ ಇಂಗ್ಲಿಷ್ ಕಲಿತಾ ಇದೀಯಾ? ಡು ಯು ಲರ್ನ್ ಇಂಗ್ಲಿಷ್, ನೀ ಇಂಗ್ಲಿಷ್ ಕಲಿತೆ ಎಂಬ ಕ್ವಶನ್ ಬರ್ತಾ ಇದೆ. ಇದೇನಿದೆ? ಕ್ವಶನ್ ಮಾರ್ಕ್ ವರ್ಡ್ಸ್. ಇದು ವರ್ಬ್, ಇದು ಲರ್ನ್, ಇದು ಯಾರು ಕೆಲಸ ಮಾಡ್ತಾ ಇದ್ದಾರೆ? ಇದು ಸಬ್ಜೆಕ್ಟ್, ಇದು ಲರ್ನ್ ಕಲಿಯೋದು, ಇದು ಇಂಗ್ಲಿಷ್ ಆಬ್ಜೆಕ್ಟ್. ಇದು ಮೇನ್ ವರ್ಬ್, ಇದು ಹೆಲ್ಪಿಂಗ್ ವರ್ಬ್, ಇದು ಹೆಲ್ಪಿಂಗ್ ವರ್ಬ್, ಇದು ಮೇನ್ ವರ್ಬ್. ಡೂ ಯು ಲರ್ನ್ ಇಂಗ್ಲಿಷ್. ಇವತ್ತು ಒಂದು 4 ಗ್ರಾಮರ್ ಟಿಪ್ಸ್ ತೋರಿಸ್ಕೊಟ್ಟಿನಿ. ಇವು ಜಾಸ್ತಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ ಬಂದರೆ ಈಸಿಯಾಗಿ ಬಿಡಿಸಬಹುದು. ಯಾಕಂದ್ರೆ ಈ 5 ABCD ಕೊಟ್ಟು ಅದರಲ್ಲಿ ಯಾವುದು ಕರೆಕ್ಟ್ ಸೆಂಟೆನ್ಸ್ ಇದೆ ಎಂದು ಕೇಳಿದಾಗ ಇದು ಏನ್ ಮಾಡ್ತಾರೆ? ಕೃಷ್ಣ ಈಸ್ ಹಿಯರ್, ಇದೇ ಒಂದು ಕ್ಯಾಪಿಟಲ್ ಬರೀತಾರೆ, ಒಂದಲ್ಲಿ ಮಧ್ಯದಲ್ಲಿ ಬಿಗ್ ಲೆಟರ್ ಬರೀತಾರೆ, ಸ್ಮಾಲ್ ಲೆಟರ್ ಬರೀ ಕನ್ಫ್ಯೂಷನ್ ಮಾಡಿ ನಮ್ಗೆ ಅರ್ಥ ಆಗದಾಗೆ ಮಾಡ್ತಾರೆ. ಅದಕ್ಕೆ ನೆನಪಿನಲ್ಲಿ ಏನಿಡೋದಂದ್ರೆ ಎಲ್ಲೇ ನೇಮ್ ಬಂದಲ್ಲಿ ಅದು ಕ್ಯಾಪಿಟಲ್ ಲೆಟರೇ ಬಳಕೆ ಮಾಡುತ್ತಾರೆ. ಮತ್ ಆ ಎಂಬ ಶಬ್ದವು ಸೆಂಟೆನ್ಸಿನಲ್ಲಿ ಮಧ್ಯದಲ್ಲಿ ಬರಲಿ, ಫಸ್ಟೇ ಬರಲಿ, ಲಾಸ್ಟ್ ಬಂದರೂ ಅದು ಕ್ಯಾಪಿಟಲ್ ಲೆಟರ್ನಲ್ಲೇ ಇರುತ್ತೆ ಅನ್ನೋದನ್ನು ನೆನಪಿನಲ್ಲಿ ಇರಬೇಕು. ಇದು ಪಾಸಿಟಿವ್ ಸೆಂಟೆನ್ಸ್ ಬರೆಯುವಾಗ ಫಸ್ಟ್ ಏನ್ ಬರುತ್ತೆ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಬರುತ್ತೆ. ಅದೇ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಇವತ್ತು 4 ಟಿಪ್ಸ್ ಹೇಳ್ತೀನಿ. ಮಿಕ್ಕುಳಿದ ಟಿಪ್ಸ್ಗಳು ನೆಕ್ಸ್ಟ್ ಕ್ಲಾಸಿನಲ್ಲಿ ಹೇಳ್ತೀನಿ. ನನ್ನ ಕ್ಲಾಸ್ಗಳು ಇಷ್ಟ ಆದರೆ ಲೈಕ್ನು ಮಾಡಿ, ಶೇರ್ನು ಮಾಡಿ, ಕಮೆಂಟ್ಸ್ನು ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.